ಹಾಯ್ ಸರ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತು ಚಿತ್ರದುರ್ಗದಲ್ಲಿ ತುಂಬ ಒಂದು ಒಳ್ಳೆ ಪ್ರಾಪರ್ಟಿನ ತೋರಿಸ್ತಾ ಇದ್ದೀನಿ. ಈ ಪ್ರಾಪರ್ಟಿ ತುಂಬ ಅಂದವಾಗಿದೆ. ಇದು 3 ಆಫ್ಟರ್ ಹೌಸು, ಹೊಸ ಮನೆ, ಭಾಳ ಒಳ್ಳೆ ಮೆಟೀರಿಯಲ್ನ ಉಪಯೋಗಿಸಿ ಕಟ್ಟಿರುವಂಥ ಮನೆ. ಫೀಟ್ ರೋಡು ಅಪ್ರೋಚ್ ಆಗಿ ನಮಗೆ ಒಳಗಡೆ ಪಾರ್ಕಿಂಗ್ ಪ್ಲೇಸ್ ಸಿಗುತ್ತೆ. ಮೊದಲನೇದಾಗಿ ವಿತ್ ಸಂಪು ಜೊತೆಗೆ ಬೋರ್ ಸಹ ಇದೆ. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇದು ಎಂಟ್ರೆನ್ಸು ಒಳಗಡೆ ಹೋಗೋದಕ್ಕೆ. ಎಲ್ಲ ಟೀಕ್ ವುಡ್ಡಲ್ಲೇ ಮಾಡಿರೋವಂಥ ಡೋರ್ಸು ಮತ್ತು ಸೇಫ್ಟಿ ಡೋರ್ ಸಹ ಮಾಡಿಸಿದ್ದಾರೆ. ಒಳಗಡೆ ಬಂದರೆ ಈ ಕಡೆ ಸ್ಲಿಪ್ಪರ್ ಸ್ಟ್ಯಾಂಡ್ಸು, ಅದರ್ವೈಸ್ ಮೋಟ್ರ್ ಗೀಟ್ರ್ ಎಲ್ಲ ಫಿಟ್ಟಿಂಗ್ ಇರುತ್ತೆ. UPS ಇತ್ತು, ಎಲ್ಲ ಮಾಡ್ಕೊಳಕ್ಕೆ ತುಂಬ ಚೆನ್ನಾಗಿದೆ ಮನೆ. ಇದು ಇಂಟೀರಿಯರ್ ಮಾಡಿಸಿದ್ದಾರೆ. TV ಎಲ್ಲ ಹಾಕಿ ಸರ್. ಮೇಲ್ಗಡೆ ಎಲ್ಲ POP ವಿತ್ ಫ್ಯಾನ್ಸು ಭಾಳ ನೀಟಾಗಿದೆ. ಒಳ್ಳೆ ಕಿಟಕಿ ಪಾಯಿಂಟ್ಸ್ ಇದೆ. ಮತ್ತು ಇದು ಒಳಗಡೆ ಎಂಟ್ರೆನ್ಸ್ ಕೊಟ್ಟಾದಮೇಲೆ ಈ ಕಡೆ ನಮಗೆ ಕಿಚನ್ ಬರುತ್ತೆ. ಇದೆಲ್ಲ ವಾಸ್ತುನ ಅಳವಡಿಸ್ಕೊಂಡು ಮಾಡಿರುವಂಥ ಇದು ಕೆಲಸ. ಇದರಲ್ಲಿ ಮೇಲ್ಗಡೆ ನಿಮಗೆಲ್ಲ ಕಂಪ್ಲೀಟು ಕ್ಲಿಯರ್ ಆಗಿದೆ, ನೀಟಾಗಿದೆ, ಅಚ್ಚುಕಟ್ಟಾಗಿ. ಈ ಕಡೆ ನಿಮಗೆ ಹ್ಯಾಂಡ್ ವಾಶು, ಡೈನಿಂಗ್ ಟೇಬಲ್ಸ್ ಎಲ್ಲ ಹಾಕ್ಕೊಳೋದಕ್ಕೆ ಅನುಕೂಲ ಇದೆ. ಹ್ಯಾಂಡ್ ವಾಶ್ ಇದೆ. ಇದು ದೇವ್ರ ಕೋಣೆ. ಇದು ಸಹ ಟೀಕ್ ವುಡ್ಡಲ್ಲಿ ಮಾಡಿದ್ದಾರೆ. ಡೋರ್ಸ್ ಎಲ್ಲ ಕಂಪ್ಲೀಟಾಗಿ. ಮೇಲ್ಗಡೆ ನಿಮಗೆಲ್ಲ POPs ಎಲ್ಲ ಸಿಸ್ಟಮೆಟಿಕ್ ಆಗಿದೆ. ದೇವಸ್ಥಾನ ಯಾವ ಥರ ಇರಬೇಕೋ, ದೇವ್ರ ಕೋಣೆ ಯಾವ ಥರ ಇರಬೇಕೋ ಅದೇ ಥರ ಇಂಜಿನಿಯರ್ಸ್ ಎಲ್ಲ ಸಹಕಾರ ಕೊಟ್ಟು ನಿರ್ಮಾಣ ಮಾಡಿರುವಂಥ ಮನೆ ಇದು. ಮತ್ತು ಈ ಕಡೆ ಬಂದ ತಕ್ಷಣ ನಿಮಗೆ ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ ಒಳಗಡೆ ಹೋದ್ಮೇಲೆ ನಿಮಗೆಲ್ಲ ಕಬೋರ್ಡ್ಸ್ಗೂ ಇದೆ. ಈ ಕಡೆ ಬೆಡ್ರೂಮ್ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ಈ ಕಡೆ ಬಂದಮೇಲೆ ನಿಮಗೆ ಪ್ಲಸ್ಸು ವಾಶ್ರೂಮು, ಇಟಾಲಿಯನ್ ಟಾಯ್ಲೆಟ್ ಇದೆ. ಇಟಾಲಿಯನ್ ಟಾಯ್ಲೆಟ್ಸು ಎಲ್ಲ ನೀಟಾಗಿದೆ, ತುಂಬ ಚೆನ್ನಾಗಿದೆ. ಮತ್ತು ಒಂದು ಬೆಡ್ರೂಮ್ ಆದಮೇಲೆ ನೆಕ್ಸ್ಟ್ ಒಂದು ಬೆಡ್ರೂಮ್ ಇದೆ. ಎಲ್ಲ ನೋಡೋದಕ್ಕೆ ತುಂಬ ಅಂದವಾದಂಥ ಮನೆ ಇದು. ಭಾಳ ನೀಟಾಗಿ ನಿರ್ಮಾಣ ಮಾಡಿದ್ದಾರೆ ಹೊಸದಾಗಿ. ಇದು ಅಷ್ಟೇ ಬೆಡ್ರೂಮ್, ನೀಟ್ ಆ್ಯಂಡ್ ಕ್ಲೀನ್ ಇದೆ. ಒಳ್ಳೆ ವುಡ್ ವರ್ಕು, ಸನ್ಮೈಕರು ಎಲ್ಲ ನೀಟಾಗಿ ಯೂಸ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ರೂಮು, ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು, ವೆಸ್ಟರ್ನ್ ಟಾಯ್ಲೆಟ್, ವಾಷಿಂಗ್ ಮಿಷಿನ್ ಪಾಯಿಂಟು, ವಾಷಿಂಗ್ ಬೇಸಿನ್ ಇದೆ. ಒಂದು ನಾರ್ಮಲ್ ಟಾಯ್ಲೆಟು, ಇನ್ನು ವೆಸ್ಟರ್ನ್ ಟಾಯ್ಲೆಟ್, 2 ಟಾಯ್ಲೆಟ್ ಮಾಡಿದರೆ ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ಟಾಯ್ಲೆಟು. ಮತ್ತು ಇಲ್ಲಿ ಬಂದಮೇಲೆ ಸ್ನಾನದ ಕೋಣೆ. ಲೈಟ್ ಆಫ್ ಇದೆ. ಇದು ಹೊರಗಡೆ ಬಂದಾದಮೇಲೆ ಮತ್ತು ಸ್ಟೇರ್ ಕೇಸು. ಎಲ್ಲ ಸೇಫ್ಟಿನ ಯೂಸ್ ಮಾಡಿಕೊಂಡು, ಸೇಫ್ಟಿನ ಮೇಂಟೈನ್ ಮಾಡ್ಕೊಂಡು ಮಾಡಿರೋಂಥ ಮನೆ ಇದು. ಇಲ್ಲಿ ಸಹ ತುಂಬ ಚೆನ್ನಾಗಿದೆ ನೋಡಿ. ಈ ಸ್ಲಿಪ್ಪರ್ ಸ್ಟ್ಯಾಂಡ್ಸು, UPS ಹೊರಗಡೆ ಹಾಲು
ಹೊರಗಡೆ ಕೂತ್ಕೊಂಡು ನಾವೆಲ್ಲ ಥರನೂ ಸಿಟಿನ ವೀಕ್ಷಣೆ ಮಾಡ್ಬೋದು. ಇದು ಮೇಲ್ಗಡೆ ಫಸ್ಟ್ ಫ್ಲೋರ್. ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಡೋರ್ಸ್ ಇದೆ. ಡೋರ್ಸ್ ಆದಮೇಲೆ ಒಳ್ಳೆ ಇಂಟೀರಿಯರು. ಮೇಲ್ಗಡೆ ಎಲ್ಲ POP ಮಾಡಿದ್ದಾರೆ ಕಂಪ್ಲೀಟಾಗಿ. ಹಾಲ್ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ಈ ಕಡೆ ನೋಡಿ ಓಪನ್ ಕಿಚನ್. ವಾರೆ ವಾ ಎಷ್ಟು ಚೆನ್ನಾಗಿದೆ ನೋಡಿ, ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಗ್ಲಾಸಸ್ಸು ಸಿಸ್ಟಮ್ಸು ಇದರಲ್ಲೆಲ್ಲ ಭಾಳ ನೀಟಾಗಿ ಕ್ಲೀನ್ ಇದೆ. ಮೆಟೀರಿಯಲ್ಸ್ ಒಳ್ಳೆ ನೀಟಾಗಿ ಕ್ಲೀನ್ ಇದು ಮಾಡಿದ್ದಾರೆ. ಕಿಚನ್ಸ್ ಇದೆಲ್ಲ ನೋಡಿ. ಈ ಕಡೆ ಎಲ್ಲ ಚಟ್ನಿ ಮಾಡ್ಕೊಳೋದಕ್ಕೆ ಒಳ್ಳೆ ಕಲ್ಲು. ಮತ್ತು ಇದು ದೇವ್ರ ಕೋಣೆ. ದೇವ್ರ ಕೋಣೆ ತುಂಬ ಚೆನ್ನಾಗಿ ಮಾಡಿದೆ. ಇದು ಸಹ POP ಎಲ್ಲ ಹಾಕಿದ್ದಾರೆ. ಇದು ಬೆಡ್ರೂಮು. ಈ ಕಡೆ ಎಲ್ಲ ಭಾಳ ನೀಟಾಗಿ ಎಲ್ಲ ರೆಡಿ ಇದೆ. ರೆಡಿ. ಇದು ಅಷ್ಟೇ. ಮತ್ತು ಸೇಮ್ ಇಟಾಲಿಯನ್ ಟಾಯ್ಲೆಟ್ಸ್. ಇದು ಡಬಲ್ ಬೆಡ್ರೂಮು ಈ ಕಡೆನ. ಮತ್ತು ಇದ್ರ ಮೇಲ್ಗಡೆ ಎಷ್ಟೆಲ್ಲ ಮಾಡಿದ್ದಾರೆ ನೋಡಿ, ಎಷ್ಟೆಲ್ಲ ಚೆನ್ನಾಗಿದೆ. ಇಂಟೀರಿಯರ್ ಸುಮಾರು ಇಂಟೀರಿಯರೇ ಇದು ಒಂದು 40 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಇಂಟೀರಿಯರಿಗೆ. ಯಾಕಂದರೆ ಇಂಟೀರಿಯರ್ದು ಒಳ್ಳೆ ವುಡ್ಡು ಯೂಸ್ ಹಾಕಿರೋದು. ಇದರಲ್ಲಿ ನಾರ್ಮಲ್ ವುಡ್ಡ ಯಾವುದೂ ಇಸ್ತೆಮಾಲ್ ಮಾಡಿಲ್ಲ. ಭಾಳ ನೀಟಾಗಿದೆ. ಮೇಲ್ಗಡೆ ನೋಡಿ ಇಂಟೀರಿಯರ್ಗೆ ಸುಮಾರು 42 ಲಕ್ಷ ಖರ್ಚು ಮಾಡಿದ್ದಾರೆ. ತುಂಬ ದೊಡ್ಡ ಮನೆ, ಅನುಕೂಲ ತುಂಬ ಚೆನ್ನಾಗಿದೆ. ಇಂಥ ಮನೆಯಲ್ಲಿ ವಾಸ ಇರೋದಕ್ಕೆ ಅದೃಷ್ಟ ಮಾಡಿರಬೇಕು ಯಾರೇ ಆಗಲಿ. ಇದು ಹಾಲು. ಮತ್ತು ಮೇಲ್ಗಡೆ ಹೋಗೋಣ. ಇದು ಮತ್ತೆ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಸೆಕೆಂಡ್ ಫ್ಲೋರ್ಗೆ ಹೋದ್ಮೇಲೆ ನಿಮಗೆ ಈ ಕಡೆ ನೋಡಿ, ಇದು ಸಿಂಗಲ್ ಬೆಡ್ರೂಮು. ಸಿಟಿ ಮಾತ್ರ ತುಂಬ ಅಂದವಾಗಿದೆ ಬಿಡಿ. ಎಲ್ಲ ಪಿಲ್ಲರಲ್ಲಿ ಮಾಡಿರೋಂಥ ಮನೆ. ಇದು ಸಿಂಗಲ್ ಬೆಡ್ರೂಮು. ಗೆಸ್ಟ್ಗೆ ಬಂದಂಥವ್ರಿಗೆ ಅನುಕೂಲ ಆಗಲಿ ಅಂಥೇಳಿ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ. ತುಂಬ ನೀಟಾಗಿ